ನನ್ನ ತಾಯಿ ರಾಧಿಕಾಳ ಕೆನ್ನೆಗೆ ಹೊಡೆಯುವುದನ್ನು ನೋಡಿದಾಗ ನಾನು ನನ್ನ ಶಕ್ತಿ ಮೀರಿ ಕಿರುಚಲು ಪ್ರಯತ್ನಿಸಿದೆ. ಆದರೆ ನನ್ನ ನಾಲಿಗೆ ಕಲ್ಲಾಗಿ ಹೋಗಿತ್ತು. ನನ್ನ ಕೈಗಳು ನಿರ್ಜೀವವಾಗಿದ್ದವು. ನನ್ನ ಧ್ವನಿ ಸೆರೆ ಹಿಡಿಯಲ್ಪಟ್ಟಿತು. ನನ್ನ ಕಣ್ಣುಗಳ ಮುಂದೆ ನಾನು ಯಾರಿಗಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡಿದೆನೋ ಆ ಹುಡುಗಿ ನೆಲದ ಮೇಲೆ ಬಿದ್ದು ಅಳುತ್ತಿದ್ದಳು. ನಾನು ನನ್ನ ಮುಷ್ಟಿಯನ್ನು ಬಿಗಿದುಕೊಂಡೆ. ನಾನು ಕಣ್ಣು ಮುಚ್ಚಿ ದೇವರನ್ನು ಹೃದಯದಲ್ಲಿ ಪ್ರಾರ್ಥಿಸುತ್ತಾ, ಓ ದೇವರೇ, ನನಗೆ ಮಾತನಾಡಲು ಶಕ್ತಿ ಕೊಡು ಅಂತ ಹೇಳಿದೆ. ನಂತರ ನಡೆದದ್ದು ಎಂತಹ ಪವಾಡವೆಂದರೆ, ಮೊದಲ ಬಾರಿಗೆ ನನ್ನ ತಾಯಿ ಮತ್ತು ಸಹೋದರಿಯರ ಮುಖದಲ್ಲಿ ಭಯ ಕಾಣಿಸಿಕೊಂಡಿತು. ನನ್ನ ಜೀವನದ ಆ ದಿನಗಳು ಕನಸಿನಂತೆ ಇದ್ದವು. ನನ್ನ ಹೆಸರು ಸುಜಿತ್. ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಆದರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ನಾನು ರಾಧಿಕಾಳನ್ನು ಮದುವೆಯಾಗಿದ್ದೆ. ಅವಳು ಸೌಮ್ಯ ಸ್ವಭಾವ ಮತ್ತು ತಾಳ್ಮೆಯ ಹುಡುಗಿ. ನಮ್ಮ ನಡುವಿನ ಸಂಬಂಧವು ಪ್ರೀತಿಯಿಂದ ಕೂಡಿತ್ತು. ಅದರ ಅಡಿಪಾಯ ನಂಬಿಕೆ ಮತ್ತು ತ್ಯಾಗಗಳ ಮೇಲೆ ಹಾಕಲ್ಪಟ್ಟಿತು. ನಮ್ಮ ಮದುವೆಯ ಆರಂಭಿಕ ದಿನಗಳಲ್ಲಿ ರಾಧಿಕಾಳ ನಗು ಮನೆಯಲ್ಲಿ ಪ್ರತಿಧ್ವನಿಸಿದಾಗ ಬೆಳಕು ಎಲ್ಲೆಡೆ ಹರಡಿದಂತೆ ಭಾಸವಾಯಿತು. ನನ್ನ ತಾಯಿ ಮತ್ತು ಸಹೋದರಿಯರು ಮೊದಲಿನಿಂದಲೂ ಅವಳ ಕಡೆಗೆ ಆಕರ್ಷಿತರಾಗಿದ್ದರು. ಅವರು ರಾಧಿಕಾಳನ್ನು ಒಪ್ಪಿಕೊಂಡಿದ್ದರು, ಆದರೆ ಅವಳನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಮದುವೆಯ ನಂತರ ನಾನು ಬದಲಾಗುತ್ತೇನೆ ಎಂದು ಅವರು ಭಾವಿಸಿದ್ದರು. ನಾನು ಅವರೊಂದಿಗೆ ಮೊದಲಿನ ಹಾಗೆ ಇರುವುದಿಲ್ಲ ಎಂದು ಅಂದುಕೊಂಡಿದ್ದರು. ಆದರೆ ನಾನು ಯಾವಾಗಲೂ ನನ್ನ ತಾಯಿ ಮತ್ತು ಸಹೋದರಿಯರನ್ನು ಚೆನ್ನಾಗಿ ನೋಡಿಕೊಂಡೆ. ರಾಧಿಕಾ ನನ್ನ ಮತ್ತು ಅವರ ನಡುವೆ ತಡೆಗೋಡೆಯಾಗುತ್ತಿದ್ದಾಳೆ ಎಂದು ಅವರು ಎಂದಿಗೂ ದೂರದಂತೆ ಅವರ ಪ್ರತಿಯೊಂದು ಅಗತ್ಯವನ್ನು ಪೂರೈಸಿದೆ. ಮದುವೆಯ ಆರಂಭಿಕ ದಿನಗಳಲ್ಲಿ ರಾಧಿಕಾ ನನ್ನ ತಾಯಿ ಮತ್ತು ಸಹೋದರಿಯರನ್ನು ಸಂತೋಷವಾಗಿಡಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು ಮತ್ತು ಅವರಿಗೆ ಅಡುಗೆ ಮಾಡಿಡುತ್ತಿದ್ದಳು. ಅವಳು ಅವರ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಿದಳು. ಅವರು ಇಷ್ಟಪಡುವ ಎಲ್ಲವನ್ನು ಅವಳು ಮಾಡಿದಳು. ಆದರೆ ಇನ್ನೂ ಅವಳು ಅವರ ಹೃದಯವನ್ನು ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ನನ್ನ ತಾಯಿಗೆ ಯಾವಾಗಲೂ ಏನಾದರೂ ದೂರು ಇರುತ್ತಿತ್ತು. ಕೆಲವೊಮ್ಮೆ ಪದಾರ್ಥದಲ್ಲಿ ಉಪ್ಪು ಹೆಚ್ಚಾಗಿದೆ ಮತ್ತು ಕೆಲವೊಮ್ಮೆ ಚಹಾದಲ್ಲಿ ಸಕ್ಕರೆ ಹೆಚ್ಚಾಗಿದೆ ಎಂದು ಅವಕಾಶ ಸಿಕ್ಕಾಗಲೆಲ್ಲ ಅವಳನ್ನು ಅವಮಾನಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ತಾಳ್ಮೆಯಿಂದಿರುವುದು ಒಳ್ಳೆಯದು ಎಂದು ನಾನು ಯಾವಾಗಲೂ ರಾಧಿಕಾಳಿಗೆ ಸಲಹೆ ನೀಡುತ್ತಿದ್ದೆ. ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ. ರಾಧಿಕಾಳ ಮೇಲೆ ನನ್ನ ಪ್ರೀತಿ ಮೊದಲ ದಿನದಂತೆಯೇ ಇತ್ತು. ನಾನು ಅವಳ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಂತೋಷವನ್ನು ನೋಡಿಕೊಂಡೆ. ಆದರೆ ವಾಸ್ತವವೆಂದರೆ ನನ್ನ ಹೆಚ್ಚಿನ ಸಮಯವನ್ನು ನನ್ನ ತಾಯಿ ಮತ್ತು ಸಹೋದರಿಯರ ಅಗತ್ಯಗಳನ್ನು ಪೂರೈಸುವಲ್ಲಿ ಕಳೆಯುತ್ತಿದ್ದೆ. ಅವರ ಜೀವನದಲ್ಲಿ ಯಾವುದೇ ಕೊರತೆ ಇರಬಾರ್ದು. ಇದು ನನ್ನ ದೊಡ್ಡ ಚಿಂತೆಯಾಗಿತ್ತು. ನನ್ನ ಸಂಬಳದ ಹೆಚ್ಚಿನ ಭಾಗವನ್ನು ನಾನು ಮನೆಯಲ್ಲಿಯೇ ಕಳೆಯುತ್ತಿದ್ದೆ. ರಾಧಿಕಾಳ ಬೇಡಿಕೆಗಳು ಆಗಾಗ್ಗೆ ಈಡೇರುತ್ತಿರಲಿಲ್ಲ. ಅವಳು ಎಂದಿಗೂ ದೂರು ನೀಡುತ್ತಿರಲಿಲ್ಲ. ಅವಳು ನಗುತ್ತಾ ಎಲ್ಲರೂ ಸಂತೋಷವಾಗಿರುವಾಗ ನಾನು ಕೂಡ ಸಂತೋಷವಾಗಿರುತ್ತೇನೆ ಎಂದು ಹೇಳುತ್ತಿದ್ದಳು. ಆದರೆ ಬಹುಶಃ ನಾನು ಅವಳೊಳಗಿನ ನೋವನ್ನು ಎಂದಿಗೂ ಅರ್ಥ ಮಾಡಿಕೊಂಡಿರಲಿಲ್ಲ. ನನ್ನ ತಾಯಿ ಮತ್ತು ಸಹೋದರಿಯರಿಂದ ಅವಳು ಅನುಭವಿಸಿದ ನೋವು, ಅವಳು ನಿರ್ಲಕ್ಷಿಸಿದ ಆ ನೋವು, ಅವಳ ಕಣ್ಣುಗಳಲ್ಲಿ ನನಗೆ ಓದಲು ಸಾಧ್ಯವಾಗದೇ ಇದ್ದಿದ್ದು ನನ್ನ ದೊಡ್ಡ ತಪ್ಪು. ನನ್ನ ಜೀವನದ ಮುಖ್ಯ ಉದ್ದೇಶ ನನ್ನ ತಾಯಿ ಮತ್ತು ಸಹೋದರಿಯ ಸಂತೋಷವಾಗಿತ್ತು. ನನ್ನ ತಂದೆಯ ನಂತರ ನಾನು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನನ್ನ ಹೆಗಲ ಮೇಲೆ ತೆಗೆದುಕೊಂಡಿದ್ದೆ. ನನ್ನ ಅಕ್ಕನ ಮದುವೆಯ ಸಮಯದಲ್ಲಿ ನನ್ನ ಬಳಿ ಹೆಚ್ಚು ಹಣವಿರಲಿಲ್ಲ. ಆದರೆ ನಾನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದೆ ಮತ್ತು ಅವಳಿಗೆ ಬೇಕಾದ ಎಲ್ಲ ರೀತಿಯ ವರದಕ್ಷಿಣೆಯ ವ್ಯವಸ್ಥೆಯನ್ನು ಮಾಡಿದ್ದೆ. ನಾನು ಸ್ವಂತ ಮೋಟಾರ್ ಸೈಕಲ್ ಖರೀದಿಸುವ ಕನಸು ಕಾಣುತ್ತಿದ್ದೆ. ಆದರೆ ನಾನು ಆ ಹಣವನ್ನು ನನ್ನ ಸಹೋದರಿಯ ಮದುವೆಗೆ ಖರ್ಚು ಮಾಡಿದ್ದೆ. ನಾನು ಸಂತೋಷವಾಗಿದ್ದೆ. ನನ್ನ ತಂಗಿಯ ಜೀವನ ಸುಧಾರಿಸಿದೆ ಎಂದು ನಾನು ಭಾವಿಸಿದೆ. ನನ್ನ ಆಸೆಗಳಿಗೆ ಯಾವುದೇ ಪ್ರಾಶಸ್ತ್ಯ ನೀಡುತ್ತಿರಲಿಲ್ಲ. ನನ್ನ ತಂಗಿಯರಿಗಾಗಿ ನಾನೆಲ್ಲವನ್ನೂ ಪಣಕ್ಕಿಟ್ಟಿದ್ದೆ. ಅವರ ಶಿಕ್ಷಣ, ಉತ್ತಮ ಬಟ್ಟೆ ಮತ್ತು ಪ್ರತಿಯೊಂದು ಆಸೆಯನ್ನು ಪೂರೈಸಲು ನಾನು ನನ್ನನ್ನು ಅರ್ಪಿಸಿಕೊಳ್ಳುತ್ತಿದ್ದೆ. ನನ್ನ ಜೀವನಕ್ಕಾಗಿ ಏನನ್ನಾದರೂ ಉಳಿಸುವ ಬಗ್ಗೆ ನಾನೆಂದಿಗೂ ಯೋಚಿಸಲಿಲ್ಲ. ಯಾಕಂದರೆ ನನ್ನ ಮನೆ, ನನ್ನ ಸಹೋದರಿಯರು ಮತ್ತು ನನ್ನ ತಾಯಿ ನನ್ನ ದೊಡ್ಡ ಸಂಪತ್ತು ಎಂದು ನಾನು ನಂಬಿದ್ದೆ. ಆದರೆ ನಾನು ಒಂದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲನಾದೆ. ನನ್ನ ಈ ಮೂರ್ಖತನವನ್ನು ತ್ಯಾಗವೆಂದು, ಕರ್ತವ್ಯವೆಂದು ಪರಿಗಣಿಸಿದ್ದೆ. ರಾಧಿಕಾ ನನ್ನ ಜೀವನದಲ್ಲಿ ಬಂದಾಗ ಅವಳು ನನ್ನೊಳಗಿನ ದಣಿದ ಮನುಷ್ಯನನ್ನು ಗುರುತಿಸಿದಳು. ಅವಳು ಆಗಾಗ್ಗೆ, ಸುಜಿತ್, ನೀನು ನಿಮಗಾಗಿ ಏನನ್ನಾದರೂ ಯೋಚಿಸಬೇಕು ಅಂತ ಹೇಳುತ್ತಿದ್ದಳು. ಕೆಲವೊಮ್ಮೆ ನಿಮಗಾಗಿಯೂ ಬದುಕಿ. ಆದರೆ ನಾನದನ್ನು ತಿರಸ್ಕರಿಸುತ್ತಿದ್ದೆ. ತಾಯಿ ಮತ್ತು ಸಹೋದರಿಯರು ಸಂತೋಷವಾಗಿರುವವರೆಗೆ ನಾನು ಸಹ ಸಂತೋಷವಾಗಿರುತ್ತೇನೆ ಅಂತ ಹೇಳುತ್ತಿದ್ದೆ. ಆರಂಭದಲ್ಲಿ ರಾಧಿಕಾ ನನ್ನ ಸಹೋದರಿಯರನ್ನು ತನ್ನ ಸಹೋದರಿಯರೆಂದು ಪರಿಗಣಿಸುತ್ತಿದ್ದಳು. ಅವಳು ತಾಯಿಯನ್ನು ತನ್ನ ತಾಯಿಯೆಂದು ಪರಿಗಣಿಸುತ್ತಿದ್ದಳು.
ಎಲ್ಲರ ಹೃದಯದಲ್ಲಿ ತನಗಾಗಿ ಒಂದು ಸ್ಥಾನವನ್ನು ಪಡೆಯಲು ಪ್ರಯತ್ನಿಸಿದಳು. ಆದರೆ ಆ ಹೃದಯಗಳಲ್ಲಿ ತನಗಾಗಿ ಯಾವುದೇ ಅವಕಾಶವಿಲ್ಲವೆಂದು ಅವಳಿಗೆ ತಿಳಿದಿರಲಿಲ್ಲ. ಒಂದು ದಿನ ನನ್ನ ತಂಗಿ ರಾಧಿಕಾಳೊಂದಿಗೆ, ಅತ್ತಿಗೆ ದಯವಿಟ್ಟು ಸರಿಯಾಗಿ ಚಹಾ ಮಾಡಿ, ಯಾವಾಗಲೂ ಏನಾದರೂ ಒಂದು ಕೊರತೆ ಇರುತ್ತದೆ ಎಂದು ಹೇಳಿದಳು. ಮುಂದಿನ ಬಾರಿ ನಾನದನ್ನು ಸರಿ ಮಾಡುತ್ತೇನೆ ಎಂದು ರಾಧಿಕಾ ನಗುತ್ತಾ ಉತ್ತರಿಸಿದಳು. ಆದರೆ ಮೊದಲ ಬಾರಿಗೆ ರಾಧಿಕಾಳ ಕಣ್ಣುಗಳಲ್ಲಿ ವಿಚಿತ್ರವಾದ ದುಃಖವನ್ನು ನಾನು ನೋಡಿದೆ. ಇವೆಲ್ಲವೂ ನಾನು ಯಾವಾಗಲೂ ನಿರ್ಲಕ್ಷಿಸುತ್ತಿದ್ದ ಸಣ್ಣ ವಿಷಯಗಳು. ಆದರೆ ರಾಧಿಕಾಗೆ ಆಗುತ್ತಿದ್ದ ಈ ಗಾಯಗಳು ನನಗೆ ಕಾಣಿಸುತ್ತಿರಲಿಲ್ಲ. ಆದರೆ ಅವು ಅವಳ ಆತ್ಮವನ್ನು ಒಳಗಿನಿಂದ ಚುಚ್ಚಿದವು. ಬಹುಶಃ ಆ ಸಮಯದಲ್ಲಿ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರೀತಿ ತ್ಯಾಗಗಳ ಮೂಲಕ ಮಾತ್ರವಲ್ಲದೆ ಯಾರೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕವೂ ಅರಳುತ್ತದೆ. ಜೀವನವು ನೇರ ರೇಖೆಯಂತೆ ತೋರುತ್ತಿತ್ತು. ನಾನು ನಿಲ್ಲದೆ ನಡೆಯುತ್ತಿದ್ದ ಹಾದಿ. ಈ ರೇಖೆ ಇದ್ದಕ್ಕಿದ್ದಂತೆ ಕೊನೆಗೊಳ್ಳಬಹುದು ಎಂದು ಯೋಚಿಸದೆ ನಾನು ನನ್ನ ತಾಯಿ ಮತ್ತು ಸಹೋದರಿಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದೆ. ರಾಧಿಕಾ ಕೂಡ ನನ್ನ ಜೀವನದ ಸುಂದರ ಭಾಗವಾಗಿದ್ದಳು. ಆದರೆ ವಿಧಿ ಒಂದು ಕ್ಷಣದಲ್ಲಿ ಎಲ್ಲವನ್ನು ಬದಲಾಯಿಸಬಹುದು ಎಂದು ನಾನೆಂದಿಗೂ ಭಾವಿಸಿರಲಿಲ್ಲ. ಆ ದಿನ ನಾನು ಎಂದಿನಂತೆ ಅಂಗಡಿಗೆ ಹೋದೆ. ಅಂಗಡಿ ನನ್ನ ಜೀವನೋಪಾಯದ ಏಕೈಕ ಮೂಲವಾಗಿತ್ತು ಮತ್ತು ನನ್ನ ತಾಯಿ, ಸಹೋದರಿಯರು ಮತ್ತು ರಾಧಿಕಾಳ ಎಲ್ಲ ಅಗತ್ಯಗಳನ್ನು ಪೂರೈಸಲು ನಾನು ಅಂಗಡಿಯನ್ನೇ ನೆಚ್ಚಿಕೊಂಡಿದ್ದೆ. ಕೆಲಸದ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ನೆಲ ಅಲುಗಾಡಿದಂತೆ ವಿಚಿತ್ರವಾದ ತಲೆ ತಿರುಗುವಿಕೆ ಅನುಭವಿಸಿದೆ. ನಾನು ನನ್ನ ತಲೆಯನ್ನು ಹಿಡಿದು ಕುಳಿತುಕೊಂಡೆ. ಆದರೆ ನನ್ನ ದೃಷ್ಟಿ ಮಸುಕಾಯಿತು. ಯಾರೂ ನನ್ನ ಇಡೀ ದೇಹವನ್ನು ಹಿಸುಕುತ್ತಿರುವಂತೆ ಭಾಸವಾಯಿತು. ನನ್ನ ಉಸಿರಾಟ ನಿಂತು ಹೋಯಿತು. ನಂತರ ಕತ್ತಲೆ ಆವರಿಸಿತು. ನಾನು ಕಣ್ಣು ತೆರೆದಾಗ ಆಸ್ಪತ್ರೆಯಲ್ಲಿದ್ದೆ. ರಾಧಿಕಾ ನನ್ನ ಪಕ್ಕದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಮತ್ತು ಅವಳ ಮುಖದಲ್ಲಿ ಅಸಹಾಯಕತೆಯ ನೆರಳುಗಳು ಇದ್ದವು. ನನ್ನ ತಾಯಿ ಮತ್ತು ಸಹೋದರಿ ಸಹ ಅಲ್ಲಿ ನಿಂತಿದ್ದರು. ಆದರೆ ಅವರ ಮುಖದಲ್ಲಿ ಹೆಚ್ಚಿನ ಚಿಂತೆ ಮತ್ತು ಆಶ್ಚರ್ಯವಿತ್ತು. ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದೇನೆ ಎಂದು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಇದು ಪಾರ್ಶ್ವವಾಯು ದಾಳಿ ಮತ್ತು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು ಎಂದು ವೈದ್ಯರು ನನಗೆ ಹೇಳಿದರು. ನನಗೆ ಈಗ ಸಂಪೂರ್ಣ ವಿಶ್ರಾಂತಿ ಮತ್ತು ಆರೈಕೆಯ ಅಗತ್ಯವಿದೆ. ಪಾರ್ಶ್ವವಾಯು ಎಂಬ ಪದವನ್ನು ಕೇಳಿದಾಗ ನನಗೆ ಶಾಕ್ ಆಯಿತು. ಯಾವಾಗಲೂ ಎಲ್ಲರಿಗೂ ಬೆಂಬಲವಾಗಿದ್ದ ನಾನು ಆಗ ಬೆಂಬಲಕ್ಕಾಗಿ ಬೇರೆಯವರ ಮೇಲೆ ಅವಲಂಬಿತನಾಗಿದ್ದೆ. ನಾನು ಮಾತನಾಡಲು ಪ್ರಯತ್ನಿಸಿದೆ, ಆದರೆ ನನ್ನ ನಾಲಿಗೆ ಕಲ್ಲಾಗಿತ್ತು. ನಾನು ನನ್ನ ಕೈ ಎತ್ತಲು ಪ್ರಯತ್ನಿಸಿದೆ, ಆದರೆ ಅವಳು ನನ್ನನ್ನು ಬಿಟ್ಟು ಹೋಗುತ್ತಿರುವಂತೆ ತೋರುತ್ತಿತ್ತು. ತಾಯಿ ಮತ್ತು ಸಹೋದರಿಯರು ವಿಚಿತ್ರ ಕಣ್ಣುಗಳಿಂದ ಪರಸ್ಪರ ನೋಡಿಕೊಂಡರು ಮತ್ತು ನಂತರ ಅವರ ಮುಖದಲ್ಲಿ ಬಲವಂತದ ಕಾಳಜಿ ತೋರಿಸಲ್ಪಟ್ಟಿತು. ರಾಧಿಕಾ ನನ್ನ ಕೈ ಹಿಡಿದಳು. ಅವಳ ಕಣ್ಣುಗಳಲ್ಲಿ ನೀರಿತ್ತು, ಆದರೆ ಅವಳ ತುಟಿಗಳಲ್ಲಿ ದೃಢತೆ ಇತ್ತು. ನಾನು ನಿಮ್ಮನ್ನು ಬೀಳಲು ಬಿಡುವುದಿಲ್ಲ ಎಂದು ಅವಳು ಹೇಳುತ್ತಿರುವಂತೆ ನನಗೆ ಭಾಸವಾಯಿತು. ಆದರೆ ನನ್ನ ಹತ್ತಿರ ಇದ್ದ ಜನರು ನಾನು ಬೀಳುವುದಕ್ಕಾಗಿ ಕಾಯುತ್ತಿದ್ದಾರೆಂದು ನನಗೆ ತಿಳಿದಿರಲಿಲ್ಲ. ನಾನು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದೆ, ಆದರೆ ಎಲ್ಲವೂ ಮೊದಲಿನಂತಿರಲಿಲ್ಲ. ನನ್ನ ದೇಹವು ದುರ್ಬಲವಾಗಿತ್ತು. 2 ಕೈಗಳು ನಿರ್ಜೀವವಾಗಿದ್ದವು. ಅತ್ಯಂತ ನೋವಿನ ಸಂಗತಿ ಏನೆಂದರೆ ನನ್ನ ನಾಲಿಗೆ ನನ್ನನ್ನು ಬಿಟ್ಟು ಹೋಗಿತ್ತು. ನಾನು ಮಾತನಾಡಲು ಬಯಸಿದ್ದೆ, ನಾನು ಎಲ್ಲವನ್ನು ಹೇಳಲು ಬಯಸಿದ್ದೆ, ಆದರೆ ಮಾತುಗಳು ನನ್ನ ತುಟಿಗಳನ್ನು ತಲುಪುವ ಮೊದಲೇ ಎಲ್ಲೋ ಕಳೆದು ಹೋಗಿದ್ದವು. ರಾಧಿಕಾ ಎಲ್ಲ ಸಮಯದಲ್ಲೂ ನನ್ನನ್ನು ನೋಡಿಕೊಂಡಳು. ಅವಳು ನನ್ನ ಸರ್ವಸ್ವವಾಗಿದ್ದಳು. ಅವಳು ನನಗೆ ಸಹಾಯ ಮಾಡುತ್ತಿದ್ದಳು, ನನ್ನ ಬಟ್ಟೆ ಬದಲಾಯಿಸುತ್ತಿದ್ದಳು, ನನ್ನ ಅಗತ್ಯತೆಗಳನ್ನು ಪೂರೈಸಲು ಅವಳು ರಾತ್ರಿಯೆಲ್ಲ ಎಚ್ಚರವಾಗಿರುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ನಿದ್ರೆಯ ಕೊರತೆ ಮತ್ತು ಆಯಾಸವನ್ನು ನೋಡಿ ನನಗೆ ಬೇಸರವಾಗುತ್ತಿತ್ತು. ಆದರೆ ಅವಳು ಎಂದಿಗೂ ದೂರಲಿಲ್ಲ. ಆದರೆ ನನ್ನ ತಾಯಿ ಮತ್ತು ಸಹೋದರಿಯರ ವರ್ತನೆ ನಿಧಾನವಾಗಿ ಬದಲಾಗಲು ಪ್ರಾರಂಭಿಸಿತು. ಆರಂಭದಲ್ಲಿ ಅವರು ಕೆಲವು ದಿನಗಳವರೆಗೆ ನನ್ನ ಬಗ್ಗೆ ಸಹಾನುಭೂತಿ ಹೊಂದಿದ್ದರು. ಆದರೆ ಸಮಯ ಕಳೆದಂತೆ ಅವರ ಮುಖಗಳಲ್ಲಿ ಅದೇ ಹಳೆಯ ಹೊಳಪು ಮರಳಲು ಪ್ರಾರಂಭಿಸಿತು. ನಾನು ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದೆ, ಆದರೆ ನನಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಒಂದು ದಿನ ರಾಧಿಕಾ ನನಗೆ ಊಟ ಉಣ್ಣಿಸುತ್ತಿದ್ದಾಗ ನನ್ನ ತಾಯಿ ಕೋಪದಿಂದ ಅವಳಿಗೆ ಹೇಳಿದರು, ನೀನು ನಿನ್ನ ಜೀವನದುದ್ದಕ್ಕೂ ಇವನ ಸೇವೆ ಮಾಡುತ್ತಲೇ ಇರು. ನಮ್ಮ ಸೊಸೆ ನರ್ಸಾಗಿದ್ದಾಳೆ ಅಂತ ವ್ಯಂಗ್ಯವಾಗಿ ಹೇಳಿದರು. ನನ್ನ ತಂಗಿ ನಗುತ್ತಾ ಹೇಳಿದಳು, ಅಮ್ಮ, ಈಗ ಅಣ್ಣನಿಂದ ನಮಗೆ ಏನೂ ಪ್ರಯೋಜನ ಇಲ್ಲ. ಕನಿಷ್ಠ ಅವನ ಹೆಂಡತಿ ಏನಾದರೂ ಮಾಡಬೇಕು. ನನಗೆ ಅವರ ಜೊತೆ ಏನೋ ಹೇಳಬೇಕೆಂದು ಅನ್ನಿಸ್ತು. ನಾನು ಯಾವಾಗಲೂ ನಿಮಗಿಂತ ನಂತರದ ಸ್ಥಾನ ನೀಡಿದ ಅವಳೇ ಇವಳು. ಈಗ ನಾನು ದುರ್ಬಲನಾದಾಗ ನೀವು ಅವಳನ್ನು ಕೆಣಕುತ್ತಿದ್ದೀರಿ. ಆದರೆ ನನಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ರಾಧಿಕಾ ಸದ್ದಿಲ್ಲದೆ ತಟ್ಟೆಯನ್ನು ತಾಯಿಗೆ ಹಸ್ತಾಂತರಿಸುತ್ತಾ, ನಿಮಗೆ ಇದೆಲ್ಲ ಇಷ್ಟವಿಲ್ಲದಿದ್ದರೆ ಹೇಳಿ, ನಾನೀಗ ಈ ಮನೆಯಿಂದ ಹೊರಡಬೇಕಾ ಎಂದು ಕೇಳಿದಳು.
ಆ ಕ್ಷಣಕ್ಕಾಗಿ ಕಾಯುತ್ತಿರುವಂತೆ ನನ್ನ ತಾಯಿಯ ಕಣ್ಣುಗಳು ಮಿಂಚಿದವು. ಅವಳು ಬೇಗನೆ, ಯಾವುದೇ ಬಲವಂತವಿಲ್ಲ, ನಿನಗೆ ಇದೆಲ್ಲ ಇಷ್ಟವಿಲ್ಲದಿದ್ದರೆ ನೀನು ಹೊರಡ್ಬೋದು ಎಂದು ಹೇಳಿದರು. ನನ್ನ ಹೃದಯ ಬಡಿತ ತಪ್ಪಿತು. ನಾನು ರಾಧಿಕಾಳನ್ನು ನೋಡಿದೆ. ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಾನು ಮಾತನಾಡಲು ಬಯಸಿದ್ದೆ, ಕಿರುಚಲು ಬಯಸಿದ್ದೆ, ಆದರೆ ನನ್ನ ನಾಲಿಗೆ ನನ್ನನ್ನು ಬೆಂಬಲಿಸುತ್ತಿರಲಿಲ್ಲ. ನನ್ನ ತಾಯಿ ಮತ್ತು ಸಹೋದರಿಯರ ಈ ನಡವಳಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ನಾನು ಆರೋಗ್ಯವಾಗಿದ್ದಾಗ ಅವರು ನನ್ನನ್ನು ತಮ್ಮವನೆಂದು ಪರಿಗಣಿಸಿದ್ದರು. ಅವರು ನನ್ನ ಗಳಿಕೆಯ ಮೇಲೆ ಹಕ್ಕುಗಳನ್ನು ಚಲಾಯಿಸಿದ್ದರು. ಆದರೆ ಈಗ ನಾನು ಅಸಹಾಯಕನಾದಾಗ ನಾನು ಅವರ ಮೇಲೆ ಹೊರೆಯಾಗಿದ್ದೆ. ರಾಧಿಕಾ ನನ್ನನ್ನು ಹಗಲಿರುಳು ನೋಡಿಕೊಂಡಳು. ಅವಳು ನನಗೆ ಆಹಾರ ನೀಡುತ್ತಿದ್ದಳು ಮತ್ತು ನನ್ನ ದುರ್ಬಲ ಕೈಗಳನ್ನು ಬೆಂಬಲಿಸಿ ನಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳು ಕೇವಲ ನಿಂದನೆಗಳನ್ನು ಪಡೆಯುತ್ತಿದ್ದಳು. ನನ್ನ ತಾಯಿ, ನೀನ್ಯಾಕೆ ಇಷ್ಟೊಂದು ಮಾಡ್ತೀಯಾ? ಅವನೇನು ಮೊದಲಿನಂತೆಯೇ ಆಗಲ್ಲ. ನೀನು ಎಷ್ಟೇ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಅಂತ ಹೇಳುತ್ತಿದ್ದಳು. ನನ್ನ ಸಹೋದರಿಯರು ಅವಕಾಶ ಸಿಕ್ಕಾಗ ರಾಧಿಕಾಳನ್ನು ಕೆಡಕುತ್ತಿದ್ದರು. ನೀನು ಸುಜಿತ್ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿದ್ಯಾ. ಹೇಗೋ ಅವನು ಈಗ ಮಾತನಾಡಲು ಸಾಧ್ಯವಿಲ್ಲ. ಈಗ ನೀನು ನಿನ್ನ ಇಷ್ಟದಂತೆ ಮಾಡಲು ಸಾಧ್ಯವಿಲ್ಲ. ನಾನು ಒಳಗೊಳಗೆ ಸಂಕಟದಲ್ಲಿದ್ದೆ. ರಾಧಿಕಾ ನನ್ನನ್ನು ನಿಯಂತ್ರಿಸುತ್ತಿಲ್ಲ, ಆದರೆ ನನ್ನನ್ನು ಬೆಂಬಲಿಸುತ್ತಿದ್ದಾಳೆ ಎಂದು ಕಿರುಚಲು ನಾನು ಬಯಸಿದ್ದೆ. ಈ ಸ್ಥಿತಿಯಲ್ಲೂ ಅವಳು ನನ್ನನ್ನು ಬೆಂಬಲಿಸುತ್ತಿದ್ದಾಳೆ. ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋದ್ರಿ, ಆದರೆ ನನ್ನ ನಾಲಿಗೆ ಮೌನವಾಗಿತ್ತು. ನನ್ನ ಅಸಹಾಯಕತೆ ನನ್ನ ದೊಡ್ಡ ಶಿಕ್ಷೆಯಾಗಿತ್ತು. ನಂತರ ನನ್ನ ಕಣ್ಣುಗಳ ಮುಂದೆ ಒಂದು ದೃಶ್ಯವನ್ನು ನೋಡಿದ ದಿನ ಬಂದಿತು. ಅದು ನನ್ನ ಹೃದಯವನ್ನು ನಡುಗಿಸಿತು. ರಾಧಿಕಾ ಊಟದ ತಯಾರಿ ನಡೆಸುತ್ತಿದ್ದಳು. ನನ್ನ ಸಹೋದರಿಯೊಬ್ಬಳು ಕೋಪದಿಂದ ಪಾತ್ರೆಯನ್ನು ಎಸೆದು, ಈ ತರಕಾರಿ ಪದಾರ್ಥವನ್ನು ಯಾಕೆ ಇಷ್ಟೊಂದು ಖಾರವಾಗಿ ಮಾಡಿದ್ಯಾ? ನಿನಗೆ ಏನನ್ನಾದರೂ ಬೇಯಿಸೋದು ಹೇಗಂತ ತಿಳಿದಿದ್ಯಾ ಅಥವಾ ಇಲ್ವಾ ಎಂದು ಕೇಳಿದಳು. ರಾಧಿಕಾ ಮೃದುವಾಗಿ ಹೇಳಿದಳು, ನಾನು ಈಗಲೇ ಇನ್ನೊಂದು ಪದಾರ್ಥ ಮಾಡುತ್ತೇನೆ. ಆದರೆ ನನ್ನ ತಾಯಿ ಕೋಪದಿಂದ ಅವಳ ಕೆನ್ನೆಗೆ ಬಲವಾಗಿ ಹೊಡೆದರು. ರಾಧಿಕಾ ಎಡವಿ ನೆಲದ ಮೇಲೆ ಬಿದ್ದಳು ಮತ್ತು ನಾನು ಅಸಹಾಯಕತೆಯಿಂದ ನೋಡುತ್ತಲೇ ಇದ್ದೆ. ನನ್ನ ಕೈಗಳು ದುರ್ಬಲವಾಗಿದ್ದವು. ನಾಲಿಗೆ ನಿಷ್ಪ್ರಯೋಜಕವಾಗಿತ್ತು. ಆದರೆ ನನ್ನ ಹೃದಯದೊಳಗೆ ಬೆಂಕಿ ಮಾತ್ರ ಉರಿಯುತ್ತಿತ್ತು. ನಾನು ನನ್ನ ಎಲ್ಲ ಶಕ್ತಿಯಿಂದ ಮಾತನಾಡಲು ಪ್ರಯತ್ನಿಸುತ್ತಿದ್ದೆ, ಆದರೆ ನನ್ನ ತುಟಿಗಳಿಂದ ಯಾವುದೇ ಶಬ್ದ ಬರಲಿಲ್ಲ. ರಾಧಿಕಾ ನಡುಗುವ ಕೈಗಳಿಂದ ಅವಳ ಕೆನ್ನೆಯನ್ನು ಹಿಡಿದಳು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವಳು ಮೌನವಾಗಿ ಎದ್ದು ನನ್ನತ್ತ ನೋಡಿದಳು. ಅವಳ ಕಣ್ಣುಗಳು, ನೀನೇನೂ ಹೇಳೋದಿಲ್ವಾ ಎಂದು ಕೇಳುತ್ತಿದ್ದವು. ನಾನು ಕಣ್ಣು ಮುಚ್ಚಿ ನನ್ನ ಅಸಹಾಯಕತೆಯ ಬಗ್ಗೆ ಸಂಕಟಪಟ್ಟೆ. ರಾಧಿಕಾ ನೆಲದ ಮೇಲೆ ಮಲಗಿದ್ದಳು. ಅವಳ ಕೈ ಅವಳ ಕೆನ್ನೆಯ ಮೇಲೆ ಇತ್ತು. ತಾಯಿಯ ಹೊಡೆತದ ಗುರುತು ಉಳಿದಿತ್ತು. ಅವಳ ಕಣ್ಣೀರು ಮೌನವಾಗಿ ಹರಿಯುತ್ತಿತ್ತು, ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಬಹುಶಃ ಅವಳು ನನ್ನ ಮೌನವನ್ನು ಗ್ರಹಿಸಿರಬಹುದು. ನನ್ನ ತಾಯಿ ಮತ್ತು ಸಹೋದರಿಯರು ಏನೂ ಆಗಿಲ್ಲ ಎಂಬಂತೆ ನಿಂತಿದ್ದರು. ತಾಯಿ ಕಠಿಣ ಪದಗಳಲ್ಲಿ, ಎದ್ದು ಹೋಗಿ ಅಡುಗೆ ಮಾಡು ಎಂದು ಹೇಳಿದರು. ರಾಧಿಕಾ ಒಮ್ಮೆ ನನ್ನನ್ನು ನೋಡಿದಳು. ಆಗ ನನ್ನ ದೇಹದಿಂದ ಆತ್ಮವೇ ಹೋದಂತಾಯಿತು. ನಾನು ಕಿರುಚಲು ಬಯಸಿದ್ದೆ. ನಾನು ಎಲ್ಲರನ್ನೂ ಬೆಚ್ಚಿ ಬೀಳಿಸಲು ಬಯಸಿದ್ದೆ. ಆದರೆ ನನ್ನ ಕಣ್ಣುಗಳಿಂದ ಕಣ್ಣೀರು ಮಾತ್ರ ಸುರಿಸಲು ಸಾಧ್ಯವಾಯಿತು. ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ಕೈಯಲ್ಲಿ ಜೀವವಿರಲಿಲ್ಲ. ನನ್ನ ನಾಲಿಗೆ ಬಂಧನದಲ್ಲಿತ್ತು. ನಾನು ನನ್ನ ಹೆಂಡತಿಯನ್ನು ದಬ್ಬಾಳಿಕೋರರ ನಡುವೆ ನರಳಲು ಬಿಟ್ಟಿದ್ದೆ. ರಾಧಿಕಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಸದ್ದಿಲ್ಲದೆ ಅಡುಗೆ ಮನೆಯ ಕಡೆಗೆ ನಡೆದಳು. ಅವಳು ಪ್ರತಿ ಕ್ಷಣವೂ ನನ್ನಿಂದ ದೂರವಾಗುತ್ತಿದ್ದಳು. ರಾಧಿಕಾ ದಿನ ಕಳೆದಂತೆ ದಣಿಯುತ್ತಿದ್ದಾಳೆ ಎಂದು ನನಗೆ ತಿಳಿದಿತ್ತು ಮತ್ತು ಅವಳ ಮೇಲಿನ ದೌರ್ಜನ್ಯವನ್ನು ನನಗೆ ತಡೆಯಲು ಸಾಧ್ಯವಾಗಲಿಲ್ಲ. ರಾಧಿಕಾ ಹೋದಾಗ ತಾಯಿ ನನ್ನನ್ನು ನೋಡಿ ತಲೆ ಅಲ್ಲಾಡಿಸಿ, ಸುಜಿತ್, ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದರೆ ಅವರು ಆ ಪುರುಷರ ತಲೆಯ ಮೇಲೆ ಕೂತು ಸವಾರಿ ಮಾಡಲು ಪ್ರಾರಂಭಿಸ್ತಾರೆ ಅಂತ ಹೇಳಿದರು. ನಾವು ರಾಧಿಕಾಗೆ ನಮ್ಮ ಹೃದಯದಲ್ಲಿ ಸ್ಥಾನ ನೀಡಿದ್ದೇವೆ, ಆದರೆ ಈಗ ಅವಳು ನಮ್ಮ ಮೇಲೆ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದ್ದಾಳೆ. ನನ್ನ ತಂಗಿ ಜೋರಾಗಿ ನಕ್ಕಳು. ಈಗ ಅಣ್ಣನಿಗೆ ಏನೂ ಹೇಳಲು ಸಾಧ್ಯ ಇಲ್ಲ. ರಾಧಿಕಾ ತನಗೆ ಬೇಕಾದ ಹಾಗೆ ಎಂಜಾಯ್ ಮಾಡ್ತಿದ್ದಾಳೆ. ನಾನು ನನ್ನ ಮುಷ್ಟಿಯನ್ನು ಬಿಗಿಯಾಗಿ ಮುಚ್ಚಲು ಬಯಸಿದ್ದೆ, ಆದರೆ ಅದು ವಿಫಲವಾಯಿತು. ಒಂದು ಕಾಲದಲ್ಲಿ ಅವಳ ಸಂತೋಷಕ್ಕಾಗಿ ತೆರೆಯುತ್ತಿದ್ದ ಅದೇ ಮುಷ್ಟಿಗಳು ಇಂದು ನಿರ್ಜೀವವಾಗಿದೆ. ನಾನು ಮಾತನಾಡಲು ಬಯಸ್ತಿದ್ದೆ. ನನ್ನ ವಿಷಯಗಳನ್ನು ಹೇಳಲು ನಾನು ಬಯಸ್ತಿದ್ದೆ. ಅವರು ತುಂಬ ಬದಲಾಗಿದ್ದಾರೆ. ರಾತ್ರಿಯಲ್ಲಿ ರಾಧಿಕಾ ನನ್ನ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದಳು, ಆದರೆ ಅವಳು ಒಂದು ಮಾತನ್ನು ಹೇಳಲಿಲ್ಲ. ಮೊದಲು ಅವಳು ನನ್ನ ಕೈಗಳನ್ನು ಹಿಡಿದು ಸಮಾಧಾನ ಪಡಿಸುತ್ತಿದ್ದಳು, ಆದರೆ ಇಂದು ಅವಳು ನನ್ನಿಂದ ದೂರವಾಗುತ್ತಿದ್ದಳು. ನಾನು ಅಸಹಾಯಕನಾಗಿ ಕಣ್ಣು ಮುಚ್ಚಿದೆ, ಆದರೆ ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಪ್ರತಿಧ್ವನಿಸುತ್ತಿತ್ತು. ನಾನು ಶಾಶ್ವತವಾಗಿ ಹೀಗೆ ಇದ್ದರೆ ರಾಧಿಕಾ ಕೂಡ ನನ್ನನ್ನು ಬಿಟ್ಟು ಹೋಗುತ್ತಾಳಾ? ಮರುದಿನವೂ ಅವಳು ಮೌನವಾಗಿದ್ದಳು. ರಾಧಿಕಾ ನನ್ನ ತಾಯಿ ಮತ್ತು ಸಹೋದರಿಯ ವಿರುದ್ಧ ಏನನ್ನೂ ಹೇಳಿಲ್ಲ.
ಅವಳು ಏನನ್ನು ಹೇಳಲು ಸಾಧ್ಯವಿರಲಿಲ್ಲ. ಈಗ ಅವಳು ನನ್ನೊಂದಿಗೆ ಕಡಿಮೆ ಮಾತನಾಡುತ್ತಿದ್ದಳು. ನಾನೀಗ ಅವಳಿಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅವಳು ತಿಳಿದುಕೊಂಡಿದ್ದಳು. ನೆರೆಹೊರೆಯ ಮಹಿಳೆಯರು ಬಂದು ನನ್ನ ತಾಯಿಗೆ ಸಹಾನುಭೂತಿ ವ್ಯಕ್ತಪಡಿಸುತ್ತಿದ್ದರು. ಮಗ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ, ಇಡೀ ಹೊರೆ ನಿನ್ನ ಮೇಲೆ ಬಿದ್ದಿದೆ. ತಾಯಿ ವಿಷಾದದ ಮಾತುಗಳಲ್ಲಿ, ಹೌದು ಸಹೋದರಿ, ಮಗ ಸಂಪಾದಿಸಲು ಸಮರ್ಥನಲ್ಲ ಅಂತ ಹೇಳ್ತಿದ್ರು. ಸೊಸೆಯು ಹಠಮಾರಿಯಾಗಿದ್ದಾಳೆ. ಅವಳು ಹೇಳುತ್ತಾಳೆ, ನಾನಿದನ್ನೆಲ್ಲ ನಿಭಾಯಿಸಲು ಸಾಧ್ಯವಿಲ್ಲ. ಹಗಲಿರುಳು ನನ್ನನ್ನು ನೋಡಿಕೊಳ್ಳುತ್ತಿದ್ದ ರಾಧಿಕಾಳನ್ನು ದೂಷಿಸಲಾಗುತ್ತಿತ್ತು. ಮನೆಯ ಹೊರೆಯನ್ನು ಅವಳು ನಿಭಾಯಿಸಲು ಬಯಸುವುದಿಲ್ಲ. ಒಂದು ದಿನ ತಾಯಿಯ ಸ್ನೇಹಿತೆ ಬಂದಳು. ಅವಳು ಮೃದುವಾಗಿ ಹೇಳಿದಳು, ಸಹೋದರಿ, ಸುಜಿತ್ಗೆ ಏನಾಗ್ಬೋದು? ಪಾಪ, ಇವನಿಗೆ ಬಹುಶಃ ಎಂದಿಗೂ ಗುಣವಾಗುವುದಿಲ್ಲ ಅಂತ ಅನ್ನಿಸ್ತಿದೆ. ಅವನು ಹೀಗೆ ಇರುತ್ತಾನೆ. ನೀನು ಬೇರೆ ದಾರಿ ಯೋಚಿಸಬೇಕು. ಅಮ್ಮನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಮೆಲ್ಲನೆ ಹೇಳಿದರು, ಅವನ ಜೀವನವನ್ನು ಸುಲಭಗೊಳಿಸಿ ಎಲ್ರಿಗೂ ಒಳ್ಳೆಯದಾಗುವ ಮಾರ್ಗವನ್ನು ಕಂಡುಕೊಳ್ಳಲೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತಿದ್ದೇವೆ. ರಾತ್ರಿ ರಾಧಿಕಾ ನನ್ನ ಪಕ್ಕದಲ್ಲಿ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ದಣಿವಿತ್ತು ಮತ್ತು ಅದು ಕೇವಲ ದೈಹಿಕ ದಣಿವಲ್ಲ. ಈಗ ಅವಳು ಮಾನಸಿಕವಾಗಿ ಬಿಟ್ಟುಕೊಟ್ಟಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಸುಜಿತ್, ಅವಳು ನನ್ನ ಮುಖವನ್ನು ನೋಡದೆ ಹೇಳಿದಳು, ನನಗೆ ಇಲ್ಲಿ ಉಸಿರುಗಟ್ಟುತ್ತಿದೆ. ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ನಾನು ಅವಳನ್ನು ತಡೆಯಲು ನನ್ನ ಕೈ ಎತ್ತಲು ಪ್ರಯತ್ನಿಸಿದೆ. ಆದರೆ ನಿರ್ಜೀವ ಕೈಗಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ನೀವೇನೂ ಮಾಡಲು ಸಾಧ್ಯವಿಲ್ಲ ಅಂತ ನನಗೆ ತಿಳಿದಿದೆ. ರಾಧಿಕಾಳ ಧ್ವನಿ ಭಾರವಾಯಿತು. ನಾನು ಏನು ಹೇಳಬೇಕು? ನಾನು ಒಳಗಿನಿಂದ ಮುರಿದು ಹೋಗಿದ್ದೇನೆ ಎಂದು ನಾನು ನಿನಗೆ ಹೇಗೆ ಹೇಳಲಿ? ನನ್ನ ದೇಹ ಮತ್ತು ನಾಲಿಗೆ ನನ್ನ ನಿಯಂತ್ರಣದಲ್ಲಿಲ್ಲ. ರಾಧಿಕಾ ನನ್ನ ಕಣ್ಣುಗಳನ್ನು ನೋಡಿದಳು. ಅವಳು ಕೊನೆಯ ಭರವಸೆಯನ್ನು ಹುಡುಕುತ್ತಿದ್ದಳು. ಆದರೆ ನಾನು ಏನನ್ನೂ ಹೇಳದಿದ್ದಾಗ ಅವಳು ನಿಧಾನವಾಗಿ ಎದ್ದು ಸದ್ದಿಲ್ಲದೆ ಕೋಣೆಯಿಂದ ಹೊರಗೆ ಹೋದಳು. ಬಾಗಿಲಿನ ಹಿಂದೆ ನನ್ನ ತಾಯಿ ಮತ್ತು ಸಹೋದರಿಯರ ನಡುವಿನ ಮೆಲ್ಲಗಿನ ಸಂಭಾಷಣೆ ನನಗೆ ಕೇಳಿಸ್ತಿತ್ತು. ಅವನು ಹೆಚ್ಚು ಕಾಲ ಬದುಕೋದಿಲ್ಲ. ಈಗ ಸಮಯ ಬಂದಿದೆ. ನನ್ನ ಹೃದಯ ನಡುಗಿತು. ಅವರು ಏನು ಯೋಚಿಸ್ತಿದ್ದಾರೆ? ರಾಧಿಕಾಳೊಂದಿಗೆ ಅವರು ಏನು ಮಾಡ್ಬೋದು? ರಾಧಿಕಾ ಮೇಲೆ ಆರೋಪಗಳು ಮರುದಿನವೇ ಬಹಿರಂಗವಾಗಿ ಹೊರಬಂದವು. ಮೊದಲು ಅವರು ಅವಳನ್ನು ಕೆಣಕುತ್ತಿದ್ದರು. ಆದರೆ ಈಗ ತಾಯಿ ಮತ್ತು ಸಹೋದರಿ ಅವಳೊಂದಿಗೆ ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದರು. ಬೆಳಿಗ್ಗೆ ರಾಧಿಕಾ ಉಪಹಾರವನ್ನು ಸಿದ್ಧಪಡಿಸಿದಳು. ಆದರೆ ಅವಳು ನನ್ನ ತಾಯಿಯ ಮುಂದೆ ಚಹಾ ಕಪ್ಪಿಟ್ಟ ತಕ್ಷಣ ತಾಯಿ ಒಂದು ಸಿಪ್ ಕುಡಿದ ನಂತರ ಕೋಪದಿಂದ ಕಪ್ಪನ್ನು ಮೇಜಿನ ಮೇಲೆ ಎಸೆದರು. ಇದು ಚಹಾನ ಅಥವಾ ನೀರಾ? ಪ್ರತಿಯೊಂದು ಕೆಲಸದಲ್ಲೂ ನಿರ್ಲಕ್ಷ್ಯ. ತಾಯಿ ಮತ್ತು ನನ್ನ ಸಹೋದರಿಯರು ಅವಳನ್ನು ಗದರಿಸಿ, ಅಮ್ಮ ತಾಯಿ, ನಿನಗೆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ಹೇಳು ಅಂತ ಹೇಳಿದರು. ರಾಧಿಕಾ ಮೃದುವಾಗಿ, ಅಮ್ಮ, ಚಹಾ ಚೆನ್ನಾಗಿಲ್ಲದಿದ್ದರೆ ನಾನು ಇನ್ನೊಂದು ಮಾಡುತ್ತೇನೆ ಅಂತ ಹೇಳಿದಳು. ಈಗ ಅವಳು ಮಾತನಾಡಲು ಪ್ರಾರಂಭಿಸಿದ್ದಾಳೆ. ತಾಯಿ ಕೋಪದಿಂದ ಅವಳನ್ನು ಅಲ್ಲಾಡಿಸಿದರು. ಆಗ ರಾಧಿಕಾ ಗಟ್ಟಿಯಾಗಿ ಹೇಳಿದಳು, ಸುಜಿತ್ ಗುಣಮುಖವಾಗ್ತಿದ್ದಾರೆ. ಈ ಮಾತು ಕೇಳಿ ಅವರ ಮುಖದಲ್ಲಿ ವಿಚಿತ್ರವಾದ ಭಯ ಹರಡಿತು. ತಂಗಿ ಮೃದುವಾಗಿ ಹೇಳಿದಳು, ಇದು ಸಾಧ್ಯ ಇಲ್ಲ. ತಾಯಿ ಮಧ್ಯಾಹ್ನ ಹಲ್ಲು ಕಡಿಯುತ್ತಾ ನನ್ನ ಬಳಿಗೆ ಬಂದು, ಮಗನೇ, ನಿನ್ನ ಆರೋಗ್ಯದ ಬಗ್ಗೆ ನಮಗೆ ಚಿಂತೆಯಾಗಿದೆ. ನೀನು ಬೇಗ ಗುಣಮುಖನಾಗಬೇಕು ಅಂತ ನಾವು ಬಯಸ್ತೇವೆ. ಅದಕ್ಕಾಗಿ ನಾವು ನಿನ್ನನ್ನು ಒಳ್ಳೆಯ ವೈದ್ಯರ ಬಳಿಗೆ ಕರೆದೊಯ್ಯಲು ಯೋಚಿಸಿದ್ದೇವೆ. ನನಗೆ ಎಲ್ಲವೂ ಅರ್ಥವಾಗಿತ್ತು. ನಿನ್ನೆಯವರೆಗೂ ನನ್ನನ್ನು ಅಂಗವಿಕಲ ಎಂದು ಪರಿಗಣಿಸಿದ್ದ ಅದೇ ಅಮ್ಮ ಇಂದು ಇದ್ದಕ್ಕಿದ್ದಂತೆ ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ದಾರೆ. ಇದೆಲ್ಲ ಯಾಕೆ? ರಾಧಿಕಾ ಬೇಗನೆ ಹೇಳಿದಳು, ಅಮ್ಮ, ನಮಗೆ ಯಾವುದೇ ವೈದ್ಯರ ಅಗತ್ಯವಿಲ್ಲ. ಸುಜಿತ್ ನಿಧಾನವಾಗಿ ಗುಣಮುಖನಾಗ್ತಿದ್ದಾರೆ ಎಂದು ವೈದ್ಯರು ಈಗಾಗಲೇ ಹೇಳಿದ್ದಾರೆ. ತಾಯಿಯ ಮುಖದಲ್ಲಿ ಕೋಪ ಹರಡಿತು. ಆದರೆ ಅವರು ಮೌನವಾಗಿದ್ದರು. ಈಗ ಏನೋ ಹೊಸ ಆಟ ಆಡಲಿದ್ದಾರೆ ಎಂದು ನನಗೆ ತಿಳಿದಿತ್ತು. ರಾತ್ರಿ ನಾನು ರಾಧಿಕಾಳ ಕೈ ಹಿಡಿದೆ ಮತ್ತು ಅವಳು ಆಶ್ಚರ್ಯದಿಂದ ನನ್ನನ್ನು ನೋಡಲಾರಂಭಿಸಿದಳು. ನಾನು ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ನನ್ನ ತುಟಿಗಳನ್ನು ತೆರೆಯಲು ಪ್ರಯತ್ನಿಸಿದೆ. ರಾಧಿಕಾಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಸುಜಿತ್, ನೀವು ಮಾತನಾಡಲು ಪ್ರಯತ್ನಿಸ್ತಿದ್ದೀರಾ? ನಾನು ಮತ್ತೆ ನನ್ನ ತುಟಿಗಳನ್ನು ಸರಿಸಿ ನಡುಗುವ ಶಬ್ದ ಮಾಡಿದೆ. ರಾಧಿಕಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳು ಸಂತೋಷ ಮತ್ತು ಆಶ್ಚರ್ಯದಿಂದ ನಡುಗುತ್ತಿದ್ದಳು. ಆದರೆ ಅವಳು ಏನನ್ನು ಹೇಳುವ ಮೊದಲು ನಾನು ನನ್ನ ಎಲ್ಲ ಶಕ್ತಿಯನ್ನು ಬಳಸಿ ಇನ್ನೊಂದು ಮಾತು ಹೇಳಿದೆ. ನನ್ನ ಒಂದೇ ಒಂದು ಮಾತು ಇಡೀ ಮನೆಯನ್ನು ನಡುಗಿಸಿತು. ರಾಧಿಕಾ ನನ್ನ ಮುಖವನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿ ನಂಬಿಕೆ ಮತ್ತು ಸಂತೋಷದ ಅಲೆ ಇತ್ತು. ಆದರೆ ಬಾಗಿಲಲ್ಲಿ ನಿಂತಿದ್ದ ನನ್ನ ತಾಯಿ ಮತ್ತು ಸಹೋದರಿಯರ ಮುಖಗಳಲ್ಲಿನ ಬಣ್ಣ ಸಂಪೂರ್ಣವಾಗಿ ಮಸುಕಾಗಿತ್ತು. ನಾನು ಶಾಶ್ವತವಾಗಿ ಅಸಹಾಯಕನಾಗಿದ್ದೇನೆಂದು ಅವರು ಭಾವಿಸಿದ್ದರು. ಅವರ ಪಾದಗಳ ಕೆಳಗೆ ನೆಲ ಜಾರಿದಂತಾಗಿತ್ತು. ತಾಯಿ ಆಶ್ಚರ್ಯ ಮತ್ತು ಭಯದೊಂದಿಗೆ ಹೇಳಿದರು, ಇದು ಹೇಗೆ ಸಾಧ್ಯ? ರಾಧಿಕಾ ಬಲವಾದ ಧ್ವನಿಯಲ್ಲಿ ಹೇಳಿದಳು, ಇದು ದೇವರ ದಯೆ. ನನ್ನ ಸುಜಿತ್ ಈಗ ಗುಣಮುಖನಾಗ್ತಿದ್ದಾರೆ ಮತ್ತು ಅವರು ಸಂಪೂರ್ಣವಾಗಿ ಗುಣಮುಖನಾದಾಗ ಏನಾಗುತ್ತದೆ? ನಿಮ್ಗೆಲ್ರಿಗೂ ಇದು ಚೆನ್ನಾಗಿ ತಿಳಿದಿದೆ.
ಮೊದಲ ಬಾರಿಗೆ ತಾಯಿ ಮತ್ತು ಸಹೋದರಿಯ ಕಣ್ಣುಗಳಲ್ಲಿ ವಾಸ್ತವದ ಭಯ ಹೊರಹೊಮ್ಮಿತು. ಮೊದಲ ಬಾರಿಗೆ ನಾನವರ ಕಣ್ಣುಗಳಲ್ಲಿ ಭಯವನ್ನು ನೋಡಿದೆ. ಮರುದಿನ ನಾನು ನನ್ನ ಎಲ್ಲ ಶಕ್ತಿಯಿಂದ ಹೆಚ್ಚಿನ ಮಾತುಗಳನ್ನು ಹೇಳಲು ಪ್ರಯತ್ನಿಸಿದೆ. ರಾಧಿಕಾ ನನ್ನನ್ನು ಬೆಂಬಲಿಸಿದಳು ಮತ್ತು ನಾನು ನನ್ನ ತುಟಿಗಳನ್ನು ಸರಿಸಿದಾಗ ನನ್ನ ದುರ್ಬಲ ಧ್ವನಿಯಲ್ಲಿ ಮತ್ತೊಂದು ಮಾತು ಹೊರಬಂದಿತು. ನನಗೆ ಎಲ್ಲವೂ ತಿಳಿದಿದೆ. ತಾಯಿಯ ಕೈಯಿಂದ ನೀರಿನ ಲೋಟ ಬಿದ್ದಿತು. ಅವನು ಸುಳ್ಳು ಹೇಳುತ್ತಿದ್ದಾನೆ. ತಂಗಿ ಆತಂಕದಿಂದ ಇಲ್ಲ, ಇದು ಸಾಧ್ಯವಿಲ್ಲ ಎಂದಳು. ರಾಧಿಕಾ ನಗುತ್ತಾ ಅವರು ಸತ್ಯವನ್ನೇ ಹೇಳುತ್ತಿದ್ದಾರೆ ಎಂದಳು. ಈಗ ಎಲ್ಲರೂ ಸತ್ಯವನ್ನೇ ಕೇಳಬೇಕು. ಸಹೋದರಿಯ ನಾಲಿಗೆಗಳು ಎಡವಲು ಪ್ರಾರಂಭಿಸಿದವು. ನನ್ನ ತಂಗಿ ಬೇಗನೆ ಅಮ್ಮ, ನಾವು ಬೇಗನೆ ಏನಾದರೂ ಮಾಡಬೇಕು ಎಂದಳು. ಇಲ್ಲದಿದ್ದರೆ ಏನು? ನಾನು ನನ್ನ ದುರ್ಬಲ ಧ್ವನಿಯಲ್ಲಿ ಹೇಳಿದೆ. ಆದರೆ ನನ್ನ ಮಾತುಗಳು ಸ್ಪಷ್ಟವಾಗಿದ್ದವು. ತಾಯಿ ಮುಂದೆ ಬಂದು ದೃಢವಾಗಿ ಹೇಳಿದರು, ಮಗನೇ, ನಾವು ನಿನ್ನ ಯೋಗಕ್ಷೇಮವನ್ನು ಬಯಸುತ್ತೇವೆ. ನಾವು ರಾಧಿಕಾಳನ್ನು ಪರೀಕ್ಷಿಸುತ್ತಿದ್ದೆವು. ಪರೀಕ್ಷೆ? ರಾಧಿಕಾ ಕೋಪದಿಂದ ಮುಗುಳ್ನಕ್ಕಳು. ಇದು ಒಂದು ಪರೀಕ್ಷೆನಾ? ನಿಮ್ಮೊಳಗೆ ದುರಾಸೆ ಇತ್ತು. ನೀವು ಸಂಪತ್ತಿನ ದುರಾಸೆಯಲ್ಲಿ ನಿಮ್ಮ ಸ್ವಂತ ಮಗ ಸತ್ತಿದ್ದಾನೆಂದು ನೀವು ಭಾವಿಸ್ತಿದ್ದೀರಿ. ಅವನಿಗೆ ಸೇವೆ ಸಲ್ಲಿಸುತ್ತಿದ್ದ ಹೆಂಡತಿಯನ್ನು ಮನೆಯಿಂದ ಹೊರಗೆಸೆಯುವ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ನನ್ನ ಹೆಂಡತಿಗೆ ಎಂಥ ದೌರ್ಜನ್ಯ ಮಾಡಿದ್ದೀರಿ ಅಂತ ದೇವರಿಗೆ ತಿಳಿದಿದೆ. ಈಗ ಯಾರೂ ಅವಳನ್ನು ಹಿಂಸಿಸೋದಿಲ್ಲ. ನಾನು ಎಲ್ಲ ನೆರೆಹೊರೆಯವರನ್ನು ಮತ್ತು ನನ್ನ ಸಹೋದರಿಯರ ಗಂಡಂದಿರನ್ನು ಮತ್ತು ಅವರ ಕುಟುಂಬಸ್ಥರನ್ನು ಕರೆದು ಪಂಚಾಯಿತಿ ಮಾಡಿದೆ. ಅವರು ನನ್ನ ಹೆಂಡತಿಗೆ ಮಾಡಿದ ಎಲ್ಲ ದೌರ್ಜನ್ಯಗಳನ್ನು ನಾನವರಿಗೆ ಹೇಳಿದೆ. ನಾನಿನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿರಲಿಲ್ಲ. ಕೆಲವು ಮಾತುಗಳು ಇನ್ನೂ ನನಗೆ ಆಡೋಕೆ ಸಾಧ್ಯವಾಗುತ್ತಿರಲಿಲ್ಲ. ನನ್ನ ಧ್ವನಿ ಇನ್ನೂ ಕ್ಷೀಣಿಸುತ್ತಿತ್ತು. ಆದರೆ ನಾನು ಈ ಎಲ್ಲ ದೌರ್ಜನ್ಯಗಳನ್ನು ಇನ್ನು ಮುಂದೆ ಸಹಿಸಿಕೊಳ್ಳಲು ಬಯಸಲಿಲ್ಲ. ನಾನು ನನ್ನ ಹೆಂಡತಿಯೊಂದಿಗೆ ಇಲ್ಲಿಂದ ದೂರ ಎಲ್ಲೋ ಹೋಗಬೇಕೆಂದುಕೊಂಡಿದ್ದೆ. ನಾನು ಅಸಹಾಯಕನಾಗಿದ್ದಾಗ ಅವರು ನನ್ನನ್ನು ಅವರಿಗೆ ಹೊರೆಯಂತೆ ನಡೆಸಿಕೊಳ್ಳಲು ಪ್ರಾರಂಭಿಸಿದರು. ನನ್ನ ತಾಯಿ ಅತ್ತರು. ಆದರೆ ರಾಧಿಕಾ ಎಲ್ಲರ ಮುಂದೆ ತಾಯಿಯ ಮಾತುಗಳನ್ನು ಬಿಡಿಸಿ ಹೇಳಿದ್ದಳು. ನನ್ನ ಅಸಹಾಯಕತೆಯಲ್ಲಿ ನನ್ನ ಸಹೋದರಿಯರು ಹೇಳಿದ ವಿಷಯಗಳನ್ನು ನಾನು ಕೇಳಿದೆ. ನೆರೆಹೊರೆಯ ಮಹಿಳೆಯರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ನನ್ನ ಚಿಕ್ಕಮ್ಮ, ಅಕ್ಕ, ಅವನು ಸುಳ್ಳು ಹೇಳುತ್ತಿದ್ದಾನೆ. ಸುಜಿತ್ಗೆ ಇದೆಲ್ಲವೂ ಹೇಗೆ ಗೊತ್ತು? ಅವನಿಗೆ ಮಾತನಾಡಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ತಾಯಿಯ ಮುಖ ಬೆವರಿತು. ಸಹೋದರಿಯರ ಕಣ್ಣುಗಳು ಅವಳನ್ನು ನೋಡುತ್ತಿದ್ದವು. ಅವರು ಕೈ ಮುಗಿದರು. ಈಗ ಅವರಿಗೆ ಸುಳ್ಳು ಹೇಳಲು ಸಾಧ್ಯವಿರಲಿಲ್ಲ ಎಂದು ಅವರು ಅರಿತುಕೊಂಡರು. ಈ ಸುದ್ದಿ ನೆರೆಹೊರೆಯಲ್ಲಿ ಹರಡಿತು. ನಿನ್ನೆಯವರೆಗೂ ಎಲ್ಲರ ಮುಂದೆ ಮುಗ್ಧರಾಗಿ ವರ್ತಿಸುತ್ತಿದ್ದ ತಾಯಿ ಮತ್ತು ಸಹೋದರಿಯರು ಇಂದು ಎಲ್ಲರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದರು. ಇದು ಕೇವಲ ಆರಂಭವಷ್ಟೇ. ನೆರೆಹೊರೆಯ ಮಹಿಳೆಯರು ಮೆಲ್ಲನೆ ಮಾತನಾಡಲು ಪ್ರಾರಂಭಿಸಿದರು. ಏನೋ ತಪ್ಪಾಗಿದೆ ಎಂದು ನಮಗೆ ಅನುಮಾನವಿದೆ. ರಾಧಿಕಾ ತುಂಬ ತಾಳ್ಮೆಯ ಮಹಿಳೆ. ಆದರೆ ಅವಳು ದೂರು ನೀಡುತ್ತಿದ್ದರೆ ಅವಳು ದಬ್ಬಾಳಿಕೆಯನ್ನು ಸಹಿಸಿಕೊಳ್ಳುತ್ತಿರಬೇಕು. ನನ್ನ ಸಹೋದರಿಯರ ಗಂಡಂದಿರು ಸತ್ಯವನ್ನು ತಿಳಿದುಕೊಂಡಾಗ ಅವರು ಸಹ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅಕ್ಕನ ಗಂಡ ಕೋಪಗೊಂಡಿದ್ದರು. ನಿಮ್ಮ ಸಹೋದರ ಮತ್ತು ಅತ್ತಿಗೆ ನಿಮ್ಮನ್ನು ಅವಮಾನಿಸುವುದಿಲ್ಲ ಎಂದು ನೀವು ಯಾವಾಗಲೂ ಹೇಳ್ತಿದ್ರಿ. ಆದರೆ ಇಲ್ಲಿ ವಾಸ್ತವ ಬೇರೆಯಾಗಿದೆ. ನೀವು ಅಂಗವಿಕಲ ವ್ಯಕ್ತಿಯ ಮೇಲೆ ದಾಳಿ ಮಾಡಿದ್ದೀರಿ. ಇದಕ್ಕಿಂತ ಕೆಟ್ಟದ್ದೇನಿದೆ? ನೀವು ನಿಮ್ಮ ಸ್ವಂತ ಸಹೋದರನನ್ನು ಹಿಂಸಿಸಿದ್ದೀರಿ. ನಿಮ್ಮ ಅತ್ತಿಗೆಯನ್ನು ಮನೆಯಿಂದ ಹೊರಗೆ ಹಾಕಲು ನೀವು ಸಂಚು ರೂಪಿಸಿದ್ದೀರಿ. ನನ್ನ ಸಹೋದರಿ ತನ್ನ ಕಣ್ಣುಗಳನ್ನು ತಗ್ಗಿಸಿದಳು. ತಂಗಿಯ ಗಂಡ ಕೂಡ ಕೋಪದಿಂದ ನೀವೆಷ್ಟು ವಿಷಕಾರಿ ಅಂತ ಹೇಳಿದರು. ಇಂದು ನನಗೆ ತಿಳಿಯಿತು. ನೀವು ನಿಮ್ಮ ಅಂಗವಿಕಲ ಸಹೋದರ ಮತ್ತು ಅತ್ತಿಗೆಯ ಮೇಲೆ ಕರುಣೆ ತೋರಿಸದಿದ್ದಾಗ ಇತರರ ಬಗ್ಗೆ ನೀವು ಹೇಗೆ ಯೋಚಿಸಬಹುದು? ನೀವು ತುಂಬ ಕೀಳು ಮಟ್ಟದ ಜನರು. ತಾಯಿ ತನ್ನ ಮಾತುಗಳಿಂದ ವಿವರಿಸಲು ಪ್ರಯತ್ನಿಸಿದರು. ಆದರೆ ಈಗ ಸತ್ಯ ಎಲ್ಲರ ಮುಂದೆ ಹೊರಬಿತ್ತು. ತಾಯಿ ಹೇಳಿದರು, ಇವೆಲ್ಲವೂ ಮನೆಯ ವಿಷಯಗಳು. ಇವು ಮನೆಯ ಸಮಸ್ಯೆಗಳು. ನಾವು ಮಾತನಾಡಿ ಮುಗಿಸ್ತೇವೆ. ಇಲ್ಲ, ನಾನು ನನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಹೇಳಿದೆ. ಇದು ಮನೆಯ ಸಮಸ್ಯೆಯಲ್ಲ. ಈ ಜನರಿಗೆ ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿದಿರಬೇಕು. ರಾಧಿಕಾ ಆಘಾತದಿಂದ ನನ್ನನ್ನು ನೋಡಿದಳು. ನಾನು ಆರೋಗ್ಯವಾಗಿದ್ದಾಗ ನಾನು ನಿಮ್ಮ ಸೇವೆ ಮಾಡಲು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿದೆ. ನಿಮ್ಮ ಸೌಕರ್ಯಕ್ಕಾಗಿ ನಾನು ನನ್ನ ಸಂತೋಷವನ್ನು ತ್ಯಾಗ ಮಾಡಿದೆ. ಆದರೆ ನಾನು ಅನಾರೋಗ್ಯಕ್ಕೆ ಒಳಗಾದಾಗ ನೀವು ನನ್ನನ್ನು ಅಂಗವಿಕಲ ಎಂದು ಕರೆದು ಈಗ ನನ್ನಿಂದ ಯಾವುದೇ ಪ್ರಯೋಜನವಿಲ್ಲ ಅಂತ ಹೇಳಿದ್ರಿ. ನೀವು ನನ್ನ ಹೆಂಡತಿಯನ್ನು ಇಲ್ಲಿಂದ ಹೊರ ಹೋಗುವಂತೆ ಹೇಳಿದ್ದೀರಿ. ತಾಯಿಯ ಕಣ್ಣುಗಳು ತೇವಗೊಂಡಿದ್ದವು. ಆದರೆ ಈಗ ತುಂಬ ತಡವಾಗಿತ್ತು. ನಾನು ರಾಧಿಕಾಳ ಕೈ ಹಿಡಿದು ಸ್ಪಷ್ಟ ಮಾತುಗಳಲ್ಲಿ ಈ ಮನೆಯಲ್ಲಿ ನಾವು ವಾಸಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಈಗ ನಾವು ನಮ್ಮ ಜೀವನವನ್ನು ನಡೆಸುತ್ತೇವೆ. ಹೃದಯದಲ್ಲಿ ಸ್ವಾರ್ಥವನ್ನು ಮಾತ್ರ ಹೊಂದಿದ ಈ ಎಲ್ಲ ಜನರಿಂದ ದೂರ ಹೋಗುತ್ತೇವೆ. ತಾಯಿ ಮತ್ತು ಸಹೋದರಿ ಮೌನವಾದರು. ಅವರ ಪ್ರಪಂಚವು ನಾಶವಾದಂತೆ ಭಾಸವಾಯಿತು. ರಾಧಿಕಾ ನನ್ನ ಕೈ ಹಿಡಿದಳು. ನಾವು ಬಾಗಿಲಿನ ಕಡೆಗೆ ನಡೆಯಲು ಪ್ರಾರಂಭಿಸಿದೆವು.
ನಾನು ನನ್ನ ಜೀವನವನ್ನು ಕಳೆದ ಈ ಮನೆ ಇಂದು ನನಗೆ ಪರಕೀಯವಾಗಿತ್ತು. ಆದರೆ ಇಂದು ನಾನು ಸ್ವತಂತ್ರನಾಗಿದ್ದೆ ಮತ್ತು ರಾಧಿಕಾ ಬಾಗಿಲಿನಿಂದ ಹೊರಬಂದಿದ್ದಳು. ಆದರೆ ಈ ಪ್ರಯಾಣ ಅಷ್ಟು ಸುಲಭವಾಗಿರಲಿಲ್ಲ. ನನ್ನ ಹೆಜ್ಜೆಗಳು ಇನ್ನೂ ಎಡವುತ್ತಲೇ ಇದ್ದವು. ನನ್ನ ನಾಲಿಗೆ ಇನ್ನೂ ಸಂಪೂರ್ಣವಾಗಿ ಸ್ಪಷ್ಟವಾಗಿರಲಿಲ್ಲ. ಆದರೆ ರಾಧಿಕಾಳ ಬಲವಾದ ಕೈ ನನಗೆ ಬೆಂಬಲ ನೀಡಿತು. ನಾನು ಹಿಂತಿರುಗಿ ನೋಡಲಿಲ್ಲ, ಯಾಕಂದರೆ ಅಲ್ಲಿ ವಂಚನೆ ಮತ್ತು ಅಸಹಾಯಕತೆ ಮಾತ್ರ ಇತ್ತು. ನನ್ನ ಜೀವನದ ಎಲ್ಲ ಗಳಿಕೆಯನ್ನು, ನನ್ನ ರಕ್ತ ಮತ್ತು ಬೆವರನ್ನು ನನ್ನ ಕುಟುಂಬಕ್ಕಾಗಿ ಕಳೆದಿದ್ದೇನೆ. ಆದರೆ ನಾನು ಅಸಹಾಯಕನಾದಾಗ ಅದೇ ಜನರು ನನ್ನ ಬಾಗಿಲನ್ನು ಮುಚ್ಚಲು ಸಿದ್ಧರಾಗಿದ್ದರು. ರಾಧಿಕಾ ಮೃದುವಾಗಿ ಹೇಳಿದಳು, ನಾವೆಲ್ಲಿಗೆ ಹೋಗ್ತಿದ್ದೇವೆ? ನಾನು ದುರ್ಬಲ ಧ್ವನಿಯಲ್ಲಿ ಹೇಳಿದೆ, ಗೌರವ ಎಲ್ಲಿದೆ, ಶಾಂತಿ ಎಲ್ಲಿದೆ, ಅಲ್ಲಿ ನಾವಿಬ್ಬರೂ ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿ ಬದುಕುವ. ರಾಧಿಕಾ ಕಣ್ಣು ಮುಚ್ಚಿ ತಲೆಯಾಡಿಸಿದಳು. ನಾವು ದೊಡ್ಡ ಯುದ್ಧವನ್ನು ಗೆದ್ದಿದ್ದೇವೆ ಎಂದು ಅವಳು ತಿಳಿದಿದ್ದಳು. ಆದರೆ ಭವಿಷ್ಯದಲ್ಲಿ ಇನ್ನೂ ಅನೇಕ ಸಮಸ್ಯೆಗಳು ನಮಗಾಗಿ ಕಾಯುತ್ತಿದ್ದವು. ನಾವಿಲ್ಲಿಗೆ ಬಂದು 1 ತಿಂಗಳಾಗಿತ್ತು. ನಾವಿಬ್ಬರೂ ಬಾಡಿಗೆ ಮನೆ ತೆಗೆದುಕೊಂಡೆವು. ರಾಧಿಕಾ ಶಿಕ್ಷಣ ಪಡೆದಿದ್ದಳು. ಅವಳು ಬಟ್ಟೆ ಪ್ಯಾಕಿಂಗ್ ಕಾರ್ಖಾನೆಯಲ್ಲಿ ರಾತ್ರಿ ಕೆಲಸ ಕಂಡುಕೊಂಡಳು. ಅವಳು ಹಗಲಿನಲ್ಲಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ರಾತ್ರಿಯಲ್ಲಿ ಅವಳು ಬಟ್ಟೆ ಪ್ಯಾಕ್ ಮಾಡುತ್ತಿದ್ದಳು. ನಾವು ಬದುಕುವುದು ಹೇಗೆ ಎಂದು ಬರೆಯುವುದು ಎಷ್ಟು ಸುಲಭವಾಗಿತ್ತೋ ಅದನ್ನು ಮಾಡುವುದು ತುಂಬ ಕಷ್ಟಕರವಾಗಿತ್ತು. ರಾಧಿಕಾ ತುಂಬ ದಣಿದಿದ್ದಳು. ಆದರೆ ಈಗ ಇಲ್ಲಿಗೆ ಬಂದ ನಂತರ ಅವಳು ತುಂಬ ನಿರಾಳವಾಗಿದ್ದಳು ಮತ್ತು ಯಾವಾಗಲೂ ನಗುತ್ತಿದ್ದಳು. ಅವಳು ನನ್ನನ್ನು ಪ್ರೋತ್ಸಾಹಿಸುತ್ತಲೇ ಇದ್ದಳು. ನೀನಿನ್ನೂ ಸಂಪೂರ್ಣವಾಗಿ ಗುಣಮುಖವಾಗಿಲ್ಲ ಅಂತ ಅವಳು ನನಗೆ ಹೇಳಿದಳು. ಆದರೆ ನೀವು ಮನೆಯಲ್ಲಿ ಕೂತು ಏನಾದರೂ ಬರೆಯಬಹುದು. ನೀವು ನಿಮ್ಮ ಹೃದಯವನ್ನು ಹಗುರಗೊಳಿಸಬಹುದು. ನಾನು ಕೂಡ ಹಾಗೇ ಮಾಡುತ್ತಿದ್ದೆ. ರಾಧಿಕಾ ಕಾರ್ಖಾನೆಗೆ ಹೋದ ನಂತರ ನಾನು ಇಡೀ ರಾತ್ರಿ ನಿದ್ದೆ ಮಾಡುತ್ತಿರಲಿಲ್ಲ. ನಾನು ಇಡೀ ರಾತ್ರಿ ಕುಳಿತು ಕಥೆಗಳನ್ನು ಬರೆಯುತ್ತಿದ್ದೆ. ರಾಧಿಕಾ ನನ್ನ ಕಥೆಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದಳು. ಜನರು ನನ್ನ ಕಥೆಯನ್ನು ಇಷ್ಟಪಟ್ಟರು. ಆ ಪತ್ರಿಕೆಯವರು ಪ್ರತಿ ತಿಂಗಳು ನನ್ನ ಖಾತೆಗೆ ಸ್ವಲ್ಪ ಹಣವನ್ನು ವರ್ಗಾಯಿಸುತ್ತಿದ್ದರು. ನಾನು ಆ ಪತ್ರಿಕೆಯಲ್ಲಿ ಕಥೆಗಳನ್ನು ಬರೆಯಲು ಪ್ರಾರಂಭಿಸಿದ ನಂತರ ನನ್ನ ಕಥೆ ಪ್ರಸಿದ್ಧವಾಯಿತು. ನಾನು ಮನೆಯಲ್ಲಿ ಕುಳಿತು ಉತ್ತಮ ಹಣ ಸಂಪಾದಿಸುತ್ತಿದ್ದೆ. ನಾನು ರಾಧಿಕಾಳನ್ನು ಕರೆದು, ಈಗ ಇನ್ನು ನೀನು ಕೆಲಸ ಮಾಡಬೇಕಾಗಿಲ್ಲ ಅಂತ ಹೇಳಿದೆ. ರಾಧಿಕಾ ನನ್ನ ಮಾತುಗಳಿಗೆ ಒಪ್ಪಿಕೊಂಡಳು. ಅವಳು ಹಗಲಿರುಳು ನನ್ನ ಸೇವೆ ಮಾಡುತ್ತಿದ್ದಳು ಮತ್ತು ನನ್ನನ್ನು ಪ್ರೋತ್ಸಾಹಿಸುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಒಂದು ದಿನ ನಾವು ಮಲಗಿದ್ದೆವು. ಬಾಗಿಲನ್ನು ಯಾರೋ ಬಡಿದಂತೆ ಕೇಳಿತು. ನಾವು ಬಾಗಿಲು ತೆರೆದಾಗ ತಾಯಿ ಮುಂದೆ ನಿಂತಿದ್ದರು. ರಾಧಿಕಾ ತಾಯಿಯ ಪಾದಗಳನ್ನು ಮುಟ್ಟಿ ಒಳಗೆ ಬರಲು ಹೇಳಿದಳು. ಅಮ್ಮನ ಮುಖದಲ್ಲಿ ತುಂಬ ದುಃಖವಿತ್ತು. ನಾನು ಅವರ ಬಗ್ಗೆ ಕೇಳಿದಾಗ ಅವರು ಅಳಲು ಪ್ರಾರಂಭಿಸಿದರು. ಅವರು ಹೇಳಿದರು, ಮಗನೇ, ನಾನು ತುಂಬ ಅಸಹಾಯಕಳಾಗಿದ್ದೇನೆ. ನಾವೆಲ್ಲರೂ ವಾಸಿಸುತ್ತಿದ್ದ ಮನೆಯನ್ನು ಮಾರಾಟ ಮಾಡಿದ್ದೇವೆ ಮತ್ತು ನಿಮ್ಮ ಸಹೋದರಿ ಎಲ್ಲ ಪಾಲು ತೆಗೆದುಕೊಂಡಿದ್ದಾರೆ. ನನ್ನ ಮಗನಿಗೂ ಒಂದು ಪಾಲು ಇದೆ ಅಂತ ನಾನವರಿಗೆ ಹಲವು ಬಾರಿ ಹೇಳಿದ್ದೆ. ಆದರೆ ಅವರು ಕೇಳಲಿಲ್ಲ. ನಿನ್ನ ಮಗ ನಿನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಅವರು ಹೇಳಿದರು. ಈಗ ಅವನಿಗೆ ಯಾವ ಪಾಲು ಇಲ್ಲವೆಂದು ಹೇಳಿ ಅವರು ನಿನಗೆ ಪಾಲು ನೀಡಲು ನಿರಾಕರಿಸಿದರು ಮತ್ತು ನನ್ನನ್ನು ಮನೆಯಿಂದ ಮನೆಗೆ ಅಲೆದಾಡುವಂತೆ ಮಾಡಿದರು. 6 ತಿಂಗಳು ತಾಯಿಯನ್ನು ನೋಡಿಕೊಳ್ಳೋದಾಗಿ ಅವರು ಹೇಳಿದರು. ಆದರೆ ನನ್ನ ಆರೋಗ್ಯ ಹದಗೆಟ್ಟರೆ ಯಾರೂ ನನಗೆ ಚಿಕಿತ್ಸೆಗೆ ಹಣ ನೀಡೋದಿಲ್ಲ. ಎಲ್ಲರೂ ನನ್ನನ್ನು ಒಬ್ಬರನ್ನೊಬ್ಬರ ಮನೆಗೆ ಕಳುಹಿಸುತ್ತಿದ್ದರು. ಈಗ ನಾನು ಸುತ್ತಾಡೋದ್ರಲ್ಲಿ ಸುಸ್ತಾಗಿದ್ದೇನೆ. ಈಗ ನಾನು ಎಲ್ಲಿಗೂ ಹೋಗಲು ಬಯಸುವುದಿಲ್ಲ ಮಗ. ನಾನು ನಿಮ್ಮೊಂದಿಗೆ ಮಾತ್ರ ಇರಲು ಬಯಸುತ್ತೇನೆ. ನಿಮ್ಮಿಬ್ಬರ ಕೈಗಳ ಕೆಳಗೆ ಬದುಕುತ್ತೇನೆ. ನಿನ್ನ ಹೆಂಡತಿಯಲ್ಲೂ ನಾನು ಕ್ಷಮೆ ಯಾಚಿಸುತ್ತೇನೆ. ನಾನು ಮಾಡಿದ್ದು ತುಂಬ ತಪ್ಪಾಗಿರ್ಬೋದು ಮತ್ತು ಬಹುಶಃ ನನ್ನ ಕೃತ್ಯಗಳಿಗೆ ನಾನು ಶಿಕ್ಷೆಯನ್ನು ಪಡೆಯುತ್ತಿದ್ದೇನೆ. ನನ್ನ ಹೆಣ್ಣು ಮಕ್ಕಳ ಮಾತುಗಳನ್ನು ಕೇಳಿ ನಾನು ನಿಮ್ಮಿಬ್ಬರನ್ನು ತುಂಬ ಹಿಂಸಿಸಿದ್ದೇನೆ. ನನ್ನ ಒಬ್ಬನೇ ಮಗನನ್ನು ಅವರ ಮುಂದೆ ಏನು ಅಂತ ನಾನು ಪರಿಗಣಿಸಲಿಲ್ಲ. ಈಗ ನೀವಿಬ್ಬರೂ ನನಗೆ ಯಾವುದೇ ಶಿಕ್ಷೆಯನ್ನು ನೀಡಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ. ಈಗ ನಾನು ಯಾರ ಮನೆ ಬಾಗಿಲಿಗೂ ಹೋಗೋದಿಲ್ಲ. ತಾಯಿಯ ಮಾತುಗಳನ್ನು ಕೇಳಿದ ನಂತರ ನಾವು ಬೇಜಾರಾದೆವು. ಏನೇ ಆದರೂ ಅವರು ನನ್ನ ತಾಯಿ. ನನಗೆ ಅವರನ್ನು ಒಬ್ಬಂಟಿಯಾಗಿ ಬಿಡಲು ಸಾಧ್ಯವಾಗಲಿಲ್ಲ. ಈಗ ಅವರು ಅಸಹಾಯಕರಾಗಿದ್ದರು. ಈಗ ಅವರಲ್ಲಿ ಏನೂ ಮಾಡಲು ಶಕ್ತಿ ಇರಲಿಲ್ಲ. ರಾಧಿಕಾ ತಕ್ಷಣ ಅವರನ್ನು ಕ್ಷಮಿಸಿ, ನಾನು ನಿಮ್ಮ ಮಗಳು ಅಂತ ಹೇಳಿದಳು. ನೀವೆಲ್ಲಿಗೂ ಹೋಗಬೇಕಾಗಿಲ್ಲ. ನಾನು ನಿಮ್ಮ ಸೇವೆ ಮಾಡುತ್ತೇನೆ. ಅಮ್ಮನಿಂದ ಹಿಂಸೆ ಸಹಿಸಿದ್ದ ಅದೇ ರಾಧಿಕಾ ಇಂದು ನನ್ನ ತಾಯಿಯನ್ನು ಕ್ಷಮಿಸಿದಳು. ರಾಧಿಕಾ, ನನಗೆ ಕ್ಷಮಿಸುವವನೇ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠ ಮತ್ತು ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿದಳು. ಅವರು ನಮ್ಮ ತಾಯಿ. ಅವರನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಅವರು ಅಸಹಾಯಕರಾಗಿದ್ದರೆ ನಾವು ಅವರನ್ನು ಕೈ ಬಿಡಲು ಸಾಧ್ಯವಿಲ್ಲ. ನಾನು ರಾಧಿಕಾಳನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದೆ. ರಾಧಿಕಾಳ ಹೃದಯ ನಿಜವಾಗಿಯೂ ತುಂಬ ದೊಡ್ಡದಾಗಿತ್ತು. ನಂತರ ನಾವು ಮೂವರು ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದೆವು. ಕೆಲವು ದಿನಗಳ ನಂತರ ರಾಧಿಕಾ ಒಬ್ಬ ಮಗನಿಗೆ ಜನ್ಮ ನೀಡಿದಳು. ತಾಯಿ ಈಗ ಆ ರಾಧಿಕಾಳೊಂದಿಗೆ ತುಂಬ ಸಂತೋಷವಾಗಿದ್ದಾರೆ ಮತ್ತು ಯಾವಾಗಲೂ ತನ್ನ ಮೊಮ್ಮಗನೊಂದಿಗೆ ಆಟವಾಡುತ್ತಾರೆ.
ಸ್ನೇಹಿತರೆ, ನೀವು ನನ್ನ ವಿಡಿಯೋವನ್ನು ಎಲ್ಲಿಂದ ನೋಡ್ತೀರೋ ದಯವಿಟ್ಟು ಕಾಮೆಂಟ್ನಲ್ಲಿ ನಿಮ್ಮ ನಗರ ಮತ್ತು ಜಿಲ್ಲೆಯನ್ನು ನನಗೆ ತಿಳಿಸಿ. ನಿಮ್ಮ ಕಾಮೆಂಟ್ಗಳನ್ನು ಓದೋದಂದರೆ ನಾನು ತುಂಬ ಆನಂದಿಸುತ್ತೇನೆ ಮತ್ತು ನಿಮಗೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ. ಇಂದಿನ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೊಂದು ಹೊಸ ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.